ನಮ್ಮ ಹೆಸರು ಎ ವಿ ಚಂದ್ರಾಯಪ್ಪ ಅಂತ ಹೇಳ್ಬಿಟ್ಟು ನಮ್ದು ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಹೋಬಳಿ ಅದ್ದೆಗೊಪ್ಪ ಗ್ರಾಮ, ಅಲ್ಲಿಂದ ಬಂದಿದ್ದೀವಿ. ಪ್ರತಿ ವರ್ಷನೂ ಪುನೀತ್ ರಾಜ್ಕುಮಾರ್ ಬರ್ತ್ಡೇಗೆ ಮತ್ತು ಅವರು ಚಿರಸ್ಮರಣಿ ಅಕ್ಟೋಬರ್ 29 ಅವತ್ತು ನಾನು ಬಂದೇ ಬರ್ತೀನಿ, ಎಲ್ಲರ ಜೊತೆಯಲ್ಲಿ ಸೇರ್ತೀನಿ. ಅವ್ರಿಗೋಸ್ಕರ ನಾನು ಇಲ್ಲಿ ಒಂದು ಹಾಡು ಹೇಳೋದಕ್ಕೆ ಬಂದಿದ್ದೀನಿ. ಪುನೀತ್ ರಾಜ್ಕುಮಾರ್ಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ರಾಜ್ಕುಮಾರ್ ಫ್ಯಾಮಿಲಿಗೂ ಒಳ್ಳೆಯದಾಗಲಿ, ಶಿವರಾಜ್ಕುಮಾರ್ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರೂ ಕರ್ನಾಟಕ ಜನ ಸೇರಿ ಮೂಲೆಗಳಿಂದಲೂ ಜನರು ಆಗಮಿಸಿದ್ದಾರೆ, ಲಕ್ಷಾಂತರ ಜನ ಆಗಮಿಸಿದ್ದಾರೆ. ಮತ್ತು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ಇದೆಲ್ಲ ಒಳ್ಳೆ ಕಾರ್ಯಕ್ರಮಗಳಂತ ನಾನು ಹೇಳ್ತೀನಿ. ಅದಕ್ಕೆ ಪ್ರತಿಯೊಬ್ಬರು ಟಿವಿ ಚಾನೆಲ್ ಪ್ರತಿ ವರ್ಷ ಇಲ್ಲಿಗೆ ಬಂದು ಅವ್ರ ಬಗ್ಗೆ ಅನೇಕ ಹಿತವಚನಗಳನ್ನು ಹೇಳ್ತಾರೆ. ಟಿವಿ ಚಾನೆಲ್ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ, ಕರ್ನಾಟಕ ಜನತೆಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಪುನೀತ್ ರಾಜ್ಕುಮಾರ್ ಅಂತ ಮನುಷ್ಯರು ಎಲ್ಲರೂ ಆಗಬೇಕು, ಅವರ ಮಾರ್ಗದರ್ಶನದಲ್ಲೇ ನಾವು ನಡಿಬೇಕು ಅಂತ ಹೇಳ್ತೀನಿ. ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಪುನೀತ್ ರಾಜ್ಕುಮಾರ್ ಅವರು. ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಪಾಪ ಅವರು ವಿದ್ಯಾರ್ಥಿಗಳಿಗೆ ಅನೇಕ ಸಹಾಯ ಮಾಡಿದ್ದಾರೆ, ವೃದ್ಧರಿಗೆ ಅನೇಕ ಅನಾಥಾಶ್ರಮಗಳು ಕಟ್ಟಿದ್ದಾರೆ. ಇಂಥವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅವ್ರಿಗೋಸ್ಕರ ಕನ್ನಡ ಬೆಳಕಿ ಒಂದು ಚಿಕ್ಕ ಹಾಡು, ಕುಣಿಗಲ್ ತಾಲೂಕು ಹಾಡನ್ನು ಹೇಳ್ತೀನಿ. ಮನಸ್ಸೇ ಬಂಗಾರವಾಯಿತೆ ಪುನೀತಣ್ಣ, ಮನಸ್ಸೇ ಬಂಗಾರವಾಯಿತೆ, ಮಾತೆ ಮಾಣಿಕ್ಯವಾಯಿತೆ ಪುನೀತಣ್ಣ, ಮಾತೆ ಮಾಣಿಕ್ಯವಾಯಿತೆ, ಚೂಪೆ ಸಿಂಗಾರವಾಯಿತೆ ಪುನೀತಣ್ಣ, ಚೂಪೆ ಸಿಂಗಾರವಾಯಿತೆ, ತವರಿಗೆ ಬಾ ತಂಗಿ ನನ್ನ ತಂಗಿ, ತವರಿಗೆ ಬಾ ತಂಗಿ, ಅರ್ಶಿನ ಕುಂಕುಮ ಇಟ್ಕೊಂತೀಯ, ಅರ್ಶಿನ ಕುಂಕುಮ ಇಟ್ಕೊಂತೀಯ, ಮಲ್ಲಿಗೆ ಹೂವು ಮುಡ್ಕೊಂತೀಯ, ರೇಷ್ಮೆ ಸೀರೆ ಉಟ್ಕೊಂತೀಯ, ಮನಸ್ಸೇ ಬಂಗಾರವಾಯಿತೆ ಪುನೀತಣ್ಣ, ಮನಸ್ಸೇ ಬಂಗಾರವಾಯಿತೆ, ಮಾತೆ ಮಾಣಿಕ್ಯವಾಯಿತೆ ಪುನೀತಣ್ಣ, ಮಾತೆ ಮಾಣಿಕ್ಯವಾಯಿತೆ. ಹೊಸ ವರ್ಷ ಆಚರಣೆ ಮಾಡ ರಾಜಕುಮಾರ ಸಿನಿಮಾಗೋಗೋಣ, ಹೊಸ ವರ್ಷ ಆಚರಣೆ ಮಾಡ ರಾಜಕುಮಾರ ಸಿನಿಮಾಗೋಗೋಣ, ಎಲ್ಲರೂ ಸೇರಿ ನಕ್ಕು ನಲಿಯೋಣ, ಮನಸ್ಸೇ ಬಂಗಾರವಾಯಿತೆ ಪುನೀತಣ್ಣ, ಮನಸ್ಸೇ ಬಂಗಾರವಾಯಿತೆ, ಅಣ್ಣ ಅಣ್ಣ ಪುನೀತಣ್ಣ, ಅಣ್ಣ ಅಣ್ಣ ಕಸ್ಬಾ ಹೋಬಳಿ ಕಲ್ಪಳ್ಳಿಯ ರಮೇಶ್ ಗೌಡ್ರು ಅಂತ. ನಾವು ಪುನೀತಣ್ಣ ಅಂತಂದರೆ ನಮ್ಮ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ತಮಿಳಿಯನ್ಸ್ ಆಗಲಿ ಎಲ್ಲರೂ ಪ್ರತಿಯೊಬ್ಬರು ಮನೇಲಿ ಒಂದು ಫೋಟೋ ಇಟ್ಕೊಂಡು ಒಂದು ಹೋಟ್ಲಲ್ಲಾಗಲಿ ಒಂದು ಬಿಸ್ನೆಸ್ಸಲ್ಲಾಗಲಿ ಇವತ್ತು ಪ್ರತಿದಿನ ಒಬ್ಬರು ದೇವರು ಅಂತಲೇ ಮನೇಲಿ ಪೂಜೆ ಮಾಡ್ತಾವ್ರೆ. ನಾವು ಆ ಅಭಿಮಾನಿ ಈ ಅಭಿಮಾನಿ ಅವ್ರದ್ದು ಇದು ಅಂತಿಲ್ಲ, ಎಲ್ಲರೂ ಅಣ್ಣ ಅಂತಂದರೆ ಅಣ್ಣಂಗೆ ಎಲ್ಲರೂ ಅಭಿಮಾನಿಗಳೇ ಇರೋದು. ನಾವು ಅಂದರೆ ಆಲ್ಟಲ್ಲೇ ಇಟ್ಕೊಂಡಿದ್ದೀವಿ ಅಣ್ಣಂಗೆ, ಅಲ್ಲಿ ಕುಣಿಗಲ್ಲಿಂದ ಬಂದಿದ್ವಿ, ಇವತ್ತು ರಕ್ತದಾನ ಮಾಡಬೇಕು ಅಂತಲೇ ಬಂದಿದ್ದೀವಿ. ಅಣ್ಣ ಅಂತಂದರೆ ಕೋಟಿಗೊಬ್ಬರೇ, ಕೋಟಿ ಅಂತಂದರೆ ಇಡೀ ಇಂಡಿಯಾದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ನಮ್ಮ ಇಲ್ಲೇ ಎಲ್ಲ ಹೊರದೇಶ ಫಾರಿಂಗು ಎಲ್ಲ ಸರ್ಚ್ ಮಾಡಿ ಯಾರು ಇವರು ಯಾವ ಮನ್ಸ ಏನು ಅಂತ ಎಲ್ಲ ಸರ್ಚ್ ಮಾಡಿ ಎಲ್ಲ ನೋಡ್ತಾವ್ರೆ. ಜೈ ಹಿಂದ, ಜೈ ಕರ್ನಾಟಕ ಮಾತೆ.